ಹಾಯ್ ಗೈಸ್, ವೆಲ್ಕಮ್. ಈಗ ನಾವು ಯಾವ ಜಾಗದಲ್ಲಿದ್ದೇವೆ? ಅಡಿಕೆ, ಮಲೆನಾಡಿನ ಜೀವನಡಿ ಅಡಿಕೆ. ಈಗ ಸ್ವಲ್ಪ ರಾ ಆಗಿದೆ, ನೆಕ್ಸ್ಟು ಇನ್ನೂ ಒಣಗುತ್ತೆ. ಇದು ಒಣಗಿದ ಮೇಲೆ ಇದನ್ನು ಸುಲಿದು ಇದರೊಳಗಿರೋ ಅಡಿಕೆನ ತೆಗೆದು ಬೇರೆ ಬೇರೆ ಗುಟ್ಕಾ ಕಂಪ್ನಿ ಇರ್ಬೋದು, ಅದಕ್ಕೆ ಕಳಿಸ್ತಾರೆ. ಇದು ವರ್ಷಕ್ಕೆ ಒಂದೇ ಬೆಳೆ. ರೈತರು ತುಂಬ ಕಷ್ಟಪಡ್ತಾರೆ ಇದನ್ನ ಬೆಳೆಯೋಕ್ಕೆ. ಬಟ್ ಎಂಡ್ ಆಫ್ ದ ಡೇ ಸಿಗೋದು ಕಮ್ಮಿ ರೇಟು. ಬಟ್ ಮಧ್ಯವರ್ತಿಗಳು ಅಂದರೆ ಈ ನಮ್ಮ ಲೋಕಲ್ ಪದದಲ್ಲಿ ಬ್ರೋಕರ್ಗಳು ಅವರೇ ಹೈಯೆಸ್ಟ್ ಮಾಡಿಕೊಂಡು ಪ್ರಾಫಿಟ್ ಮಾಡ್ಕೊಂಡು ಹೋಗುವಂಥ ಬಿಸ್ನೆಸ್ ಇದು. ಬಟ್ ಪ್ರತಿ ವರ್ಷ ಹೊಸ ಚಾಲೆಂಜು. ಆದರೂ ಕೂಡ ನಮ್ಮ ಕಡೆ ರೈತರು ಏನನ್ನು ಲೆಕ್ಕಿಸದೆ ಹೊಸ ಇನೋವೇಷನ್ ಮಾಡಿಕೊಂಡು ಅವರು ಬೆಳೆಯೋ ರೀತಿಯಲ್ಲಿ ಅವರು ಬೆಳೀತಾನೆ ಹೋಗ್ತಾರೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು ನೀವು, ಅದು ಅಡಿಕೆ ತೋಟ ಅಲ್ಲಿರೋದು. ಈ ಕಡೆ ಫುಲ್ಲು ಕ್ಲೀನ್ ಮಾಡಿಕೊಂಡು ಇದನ್ನು ಇನ್ನೂ ಒಂದು 2-3 ತಿಂಗಳ ಬಿಸಿಲಿಗೆ ಹಾಕ್ತಾರೆ. ಸೊ ಇದು ಒಣಗಬೇಕು. ಸೊ ಒಂದು ರೈತ ಕರೆಕ್ಟಾಗಿ ಮಾಡ್ಕೊಂಡು ಹೋದರೆ ಏನು ಮಾಡ್ಬೋದು ಅಂತ ಗೊತ್ತಾಗುತ್ತೆ. ಆ ಕಡೆ ತೋಟ ಇದೆ, ತೋಟದಲ್ಲಿ ಕಾಳುಮೆಣಸು ಬೆಳಿಬೋದು, ಯಾಲಕ್ಕಿ ಬೆಳಿಬೋದು, ಬಾಳೆ. ಈ ಕಡೆ ಗದ್ದೆ ಇದೆ, ಗದ್ದೆಯಲ್ಲಿ ಅಡಿಕೆನೂ ಒಣಗಿಸ್ಕೊಂಡಿದ್ದಾರೆ. ಈ ಕಡೆ ಕಬ್ಬನ್ನು ನೆಟ್ಟಿದ್ದಾರೆ, ಈ ಕಡೆ ಹುಲ್ಲಿದೆ, ಆ ಕಡೆ ಕೊಟ್ಟಿಗೆ ಮನೆ ಇದೆ. ಸೊ ಇಷ್ಟೆಲ್ಲ ಮಾಡಿಕೊಂಡು ಒಬ್ಬ ರೈತ ಕಷ್ಟಪಟ್ಟು ದುಡಿಮೆ ಮಾಡ್ತಾನೆ. ಆದರೆ ಇಲ್ಲಿ ಪ್ರಾಬ್ಲಮ್ ಇರೋದು ಯಾರು? ಮಧ್ಯವರ್ತಿಗಳು, ನಾನು ಮೆನ್ಷನ್ ಮಾಡ್ದಂಗೆ. ಸೊ ನಮಗೆ ಉತ್ತರ ಕನ್ನಡ ಜಿಲ್ಲೆಯವರಿಗೆ, ಮಲೆನಾಡು ಜಿಲ್ಲೆಯವರಿಗೆ ಸಿಗುವಂಥ ಚಿನ್ನ ಅಂದರೆ ಇದು. ವರ್ಷಕ್ಕೆ ಒಂದೇ ಬೆಳೆ ಇದು. ಸೊ ಪ್ರತಿ ವರ್ಷ ರೈತರು ಕಾಯ್ತಾ ಇರ್ತಾರೆ ಡಿಸೆಂಬರ್ ತಿಂಗಳಿಂದ, ಅಂದರೆ ನವಂಬರ್-ಡಿಸೆಂಬರಿಂದ ಜನವರಿ ಫೆಬ್ರವರಿ ಆಗಿರ್ಬೋದು, ಅಲ್ಲಿ ತನಕ ಈಗ ಎಷ್ಟು ಬಂದಿದೆಯೋ ಅದೇ ಅವರ ಇಡೀ ವರ್ಷದ ಖರ್ಚು ವೆಚ್ಚಗಳನ್ನು ಡಿಸೈಡ್ ಮಾಡುತ್ತೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದು ಗ್ರೌಂಡ್ ಝೀರೋ ರಿಪೋರ್ಟಿಂಗು. ಪ್ರೊಬಾಬ್ಲಿ ನಿಮಗೆಲ್ಲೂ ಸಿಗಲ್ಲ ಈ ಥರ ವಿಡಿಯೋ, ಯಾರು ರಿಪೋರ್ಟ್ ಮಾಡಲ್ಲ, ನಾನು ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ನೋಡ್ಬೋದು, ಈಗ ಅಡಿಕೆನೂ ಒಣಗ್ಸಕ್ಕೆ ಹಾಕಿದ್ದಾರೆ, ಅಲ್ಲೆಲ್ಲ ನೋಡ್ಬೋದು. ಇದಿನ್ನೂ ಒಣಗಲಿಕ್ಕೆ ತುಂಬ ದಿನ ಬೇಕು. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ನೆಕ್ಸ್ಟ್ ಈಗ ತುಂಬ ಜನ ಸಪೋರ್ಟ್ ಮಾಡಿದ್ದಾರೆ, ಹಾಗೆ ಇನ್ನೂ 1,000 ಸಬ್ಸ್ಕ್ರೈಬರ್ ಬೇಕು. ದಯವಿಟ್ಟು 1,000 ಸಬ್ಸ್ಕ್ರೈಬರ್ನ ರೀಚ್ ಆಗೋಕ್ಕೆ ಹೆಲ್ಪ್ ಮಾಡಿ. ನಿಮಗೂ ಅನಿಸಿದ್ರೆ ರೈತರ ಜೀವನ ಕಷ್ಟ ಇದೆ ಅಂತ ಅನಿಸ್ರೆ, ಅಡಿಕೆ ಬೆಳೆದಾರ ಜೀವನ ಕಷ್ಟ ಇದೆ ಅಂತ ಅನಿಸ್ರೆ, ನನಗೆ ಒಂದು ಮಾತು ಹೇಳೋಕ್ಕೆ ಮರ್ತು ಹೋಯಿತು. ಕಬ್ಬು ಬೆಳೆಗಾರಿಗಾಗಲಿ ಹಾಗೂ ಅದರ ಬೆಳೆಗಾರರಿಗೆ ಸಪೋರ್ಟಿಂಗ್ ಪ್ರೈಸ್ ಅಂತ ಇದೆ. ಇಲ್ಲಿ ಯಾವುದೇ ಸಪೋರ್ಟಿಂಗ್ ಪ್ರೈಸ್ ಇಲ್ಲದೆ ಅಡಿಕೆ ಬೆಳೆಗಾರರು ಬೆಳೀತಾರೆ. ಅವರ ಧೈರ್ಯದ ಮೇಲೆ ಬೆಳೀತಾರೆ. ಅರೌಂಡ್ 50-60% ಸಿರ್ಸಿ ಅಂದರೆ ಮಲೆನಾಡು ಮಾರ್ಕೆಟು ಡಿಪೆಂಡ್ ಆಗಿರೋದು ಅಡಿಕೆ ಮೇಲೆ. ಸೊ ಅಡಿಕೆ ಕೈ ಕೊಡ್ತು ಅಂದರೆ ನಮ್ಮ ರೈತರು ಲಾಸಲ್ಲಿ ಹೋಗ್ತಾರೆ, ಅವರಿಗೆ ತುಂಬ ತೊಂದರೆ ಆಗುತ್ತೆ. ಸೊ ನನಗೋಸ್ಕರ ಅಲ್ಲದಾದರೂ ನಿಮ್ಮೆಲ್ಲರೂ ಇರುವ ರೈತರಿಗೋಸ್ಕರ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.